ಒಂದು ಆಳಂದ ಕ್ಷೇತ್ರದಲ್ಲಿ 6085 ಮತಗಳು ಡಿಲೀಟ್ ಆಗಿದ್ದಾವೆ. ಅದು ಕಾಂಗ್ರೆಸ್ನ ಬೂತ್ಗಳಿಗೆ ಸಂಬಂಧಪಟ್ಟ ಮಾಹಿತಿ ಇದ್ರೂ ಕೂಡ ಅದನ್ನ ಮುಚ್ಚಿಟ್ಟಿದ್ದಾರೆ. ಇನ್ನೊಂದು ಸಿಐಡಿ 18 ಪತ್ರಗಳನ್ನ ಬರೆದಿದೆ, ಇನ್ನೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನೋಡಿ, ತಮಗೆ ನೆನಪಿದ್ರೆ 2023 ಎಲೆಕ್ಷನ್ಗಿಂತ ಮುಂಚೆ ನಮಗೆ ಏನು ತಿಳಿದು ಬಂತು, ಆಳಂದ್ನಲ್ಲಿ 7250 ಮತಗಳನ್ನು ಏಕಾಏಕಿ ಮತದಾರರಿಗೆ ಗೊತ್ತಿರಲಾರ್ದೆ ಡಿಲೀಟ್ ಆಗ್ತಾ ಇದೆ ಅಂತ. ಅದ್ರ ಬಗ್ಗೆ ಮಾನ್ಯ ಶಾಸಕರಾದಂಥ BR ಪಾಟೀಲ್ ಅವರು ಮತ್ತು ನಾನು ಹೋಗಿ ಎಲೆಕ್ಷನ್ ಕಮಿಷನ್ ಅವರಿಗೆ ದೂರನ್ನು ನೀಡಿದ್ವಿ. ಅದರ ಆಧಾರದ ಮೇಲೆ ಒಂದು FIR ಆಯಿತು ಅಲ್ಲಿ ಕಲಬುರಗಿನಲ್ಲಿ. FIR ಆದಮೇಲೆ ಇನ್ವೆಸ್ಟಿಗೇಷನ್ ನಡಿಬೇಕಾದಾಗ 6018 ವೋಟ್ಗಳನ್ನು ಪರಿಶೀಲನೆ ಮಾಡಿದಾಗ 6018 ವೋಟರ್ಸ್ ಯಾರು ಡಿಲೀಷನಿಗೆ ಅಪ್ಲಿಕೇಶನ್ ಹಾಕಿದ್ರು ಅದರಲ್ಲಿ ಬರೀ 28 ಜನಕ್ಕೆ ಮಾತ್ರ ಮಾಹಿತಿ ಇತ್ತು. ಮಿಕ್ಕಿದ ಯಾರಿಗೂ ಕೂಡ ಆ ಮಾಹಿತಿ ಇರಲಿಲ್ಲ. ನಾವು ಏನೋ ವೋಟರ್ ಲಿಸ್ಟಿಂದ ನಮಗೆ ಕೈ ಬಿಡಬೇಕು, ನಾವು ಸ್ಥಳಾಂತರ ಆಗಿದ್ದೀವಿ ಅಥವಾ ಅಡ್ರೆಸ್ ಚೇಂಜ್ ಮಾಡಿದ್ದೀವಿ ಅಂತ ಹಾಕಿರೋದು ಯಾವುದೇ ಮಾಹಿತಿ ಇರಲಿಲ್ಲ. ಇದು ಟೋಟಲಿ ಸುಮಾರು 5994 ವೋಟರ್ಸಿಗೆ. ಸೊ ಇದು ಹೇಗಾಯಿತು ಅಂತ ಅವರು ಇನ್ವೆಸ್ಟಿಗೇಷನ್ ಮಾಡಿದಾಗ ಅವಾಗೇನು ಬಂತು, ಒಂದು 16 ಮೊಬೈಲ್ಗಳಿಂದ ಇವರು ಅರ್ಜಿಗಳನ್ನು ಹಾಕಿದ್ದಾರೆ. ಉದಾಹರಣೆಗೆ ನನ್ನ ವೋಟ್ ಡಿಲೀಟ್ ಆಗಬೇಕು ಅಂತ ನನಗೆ ಗೊತ್ತಿರಲಾರ್ದೆ ನೀವು ಅಪ್ಲಿಕೇಶನ್ ಹಾಕಿಬಿಟ್ಟಿದ್ದೀರ. ಪರಿಶೀಲನೆ ಮಾಡಿದಾಗ ನಿಮ್ಮ ಮೊಬೈಲ್ ನಂಬರ್ಗಳು, ನಿಮ್ಮ IP ಅಡ್ರೆಸ್ಗಳು ಗುಜರಾತ್ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಉತ್ತರ ಪ್ರದೇಶ, ಜಾರ್ಖಂಡು, ಬಿಹಾರು ಇಂಥ ರಾಜ್ಯಗಳಲ್ಲಿ ಪತ್ತೆ. ಆವಾಗ CIDದವರು ಹಲವಾರು ಪತ್ರಗಳು ಬರೆದಿದ್ದಾರೆ ಸ್ಟೇಟ್ ಎಲೆಕ್ಷನ್ ಕಮಿಷನಿಗೆ. ಇದು IP ಅಡ್ರೆಸ್ಸಸ್ ಬೇಕಾಗ್ತದೆ ನಮಗೆ, ಇಂಥ ಮೊಬೈಲ್ ನಂಬರ್ಗಳು ನಮ್ಗೆ ಸಿಕ್ಕಿದೆ, ಈ ಮೊಬೈಲ್ ನಂಬರ್ಗಳಿಂದ ಇಂಥ IP ಅಡ್ರೆಸ್ ಟ್ರ್ಯಾಕ್ ಆಗಿವೆ, ಈ IP ಅಡ್ರೆಸ್ಸು ಎಲ್ಲಿಗೆ ಹೋಗುತ್ತೆ, ಹೇಗೆ ಅವರಿಗೆ OTP ಜನ್ರೇಟ್ ಆಗುತ್ತೆ, ಲಾಗಿನ್ ಎಲ್ಲಿಂದ ಸಿಕ್ಕಿದೆ ಅವರಿಗೆ ನಿಮ್ಮ ಕಡೆಯಿಂದ ಅಂದ್ಬಿಟ್ಟು ನಾವು ಅವ್ರು ಹಲವಾರು ಪತ್ರಗಳು ಬರೆದ್ರು ಕೂಡ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂಥ ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ. ಏನೋ ಅಲ್ಪ ಸ್ವಲ್ಪ ಮಾಹಿತಿ ಕೊಟ್ಟಿದ್ದಾರಂತ ಇನ್ವೆಸ್ಟಿಗೇಟರ್ಸ್ ಹೇಳ್ತಾ ಇದ್ದಾರೆ, ಆದರೆ ಆ ಮಾಹಿತಿಯಿಂದ ಯಾವುದೂ ಉಪಯೋಗ ಆಗ್ತಾ ಇಲ್ಲ. ನಮಗೆ ಬೇಕಾಗಿರೋದು ಮೊಬೈಲ್ ನಂಬರ್ಸ್ ಯಾರ ಹೆಸರಲ್ಲಿದ್ದಾರೆ, ಯಾರ ಹೆಸರಲ್ಲಿತ್ತು, ಆ ಮೊಬೈಲ್ ನಂಬರಿಂದ IP ಅಡ್ರೆಸ್ IP ಅಡ್ರೆಸ್ ಎಲ್ಲಿಂದ ಇತ್ತು, ಆ IP ಅಡ್ರೆಸ್ಗಳಿಗೆ ಎಲೆಕ್ಷನ್ ಕಮಿಷನ್ ಅವ್ರದ್ದು ಯಾರ ಹೆಸರಲ್ಲಿ ಲಾಗಿನ್ ಕೊಟ್ಟರು, ಏನು ಮಾಡಿದ್ರು ಇತ್ಯಾದಿ ಎಲ್ಲ ಟೆಕ್ನಿಕಲ್ ಡೀಟೇಲ್ಸ್ ನಮ್ಗೆ ಬೇಕಾಗಿದೆ. ಈಗಾಗಲೇ 15ರಿಂದ 17 ಪತ್ರ CID ಅವರು ಬರೆದಿದ್ದಾರೆ ಅಂತ ಹೇಳ್ತಾ ಇದೆ. ಆದರೆ ಚೀಫ್ ಎಲೆಕ್ಷನ್ ಕಮಿಷನ್ ಅಥವಾ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಯಿಂದ ಯಾವುದೇ ರೀತಿಯಾದಂಥ ಮಾಹಿತಿ ನಮಗೆ ಬಂದಿಲ್ಲ. ನಾವೇನು ಅನ್ಕೋಬೇಕು, ಈಗ 2 ವರ್ಷ ಆಗ್ತು, ನಾವು ಹೌದಪ್ಪ ನಮ್ಮ ಕಡೆಯಿಂದ ನಾವು ಫಾಲೋ ಅಪ್ ಮಾಡ್ತಾ ಇಲ್ಲ ಅಂದರೆ ಬೇರೆ ವಿಚಾರ. 17 ಬಾರಿ ಎಲೆಕ್ಷನ್ ಕಮಿಷನ್ ಅವರಿಗೆ ನಾವು ಪತ್ರ ಬರೆದಿದ್ದೀವಿ, ಸ್ಟೇಟ್ ಎಲೆಕ್ಷನ್ ಕಮಿಷನಿಗೆ ಪತ್ರ ಬರೆದಿದ್ದೀವಿ, ನಮಗೆ ಸಹಕಾರ ಮಾಡಿ ECIಯಿಂದ ಅಂದರೆ ಇವರು ಕೊಡ್ತಾ ಇಲ್ಲ ಅಂದರೆ ಮುಚ್ಚಿಡ್ತಾ ಇದ್ದಾರಲ್ಲ. ಯಾರಿಗೆ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಇವರು? ನಾನು 100% ಹೇಳ್ತಾ ಇದ್ದೀನಿ, ಇದು BJP ಅವರ ಮಾಡ್ತಾ ಇರೋದು. ನಮ್ಮ ಹತ್ರ ಅಧಿಕೃತವಾದಂಥ ದಾಖಲೆಗಳಿದೆ, ಅದನ್ನು ಸಂದರ್ಭ ಬಂದಾಗ ನಿಮ್ಮ ಮುಂದೆ ಇಡ್ತೀವಿ. ಯಾರು ಮಾಡ್ತಾ ಇರೋದು, ಹೇಗೆ ಮಾಡ್ತಾ ಇರೋದು ಅಂತ ನಮ್ಮ ಮೂಲಗಳಿಂದ ನಮ್ಗೆ ಗೊತ್ತಾಗಿದೆ. ವಿ ಆರ್ ಜಸ್ಟ್ ವೇಟಿಂಗ್ ಫಾರ್ ದ ರೈಟ್ ಮೊಮೆಂಟ್. ಯಾಕಂದರೆ ನಮಗೆ ಅಧಿಕೃತವಾದಂಥ ಮಾಹಿತಿ ನಮಗೆ ಎಲೆಕ್ಷನ್ ಕಮಿಷನಿಂದ ಬೇಕಾಗಿದೆ. ಎಲೆಕ್ಷನ್ ಕಮಿಷನ್ ಅವರು ಇವತ್ತು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದೆ. ಮಹದೇವಪುರದಲ್ಲಿರ್ಬೋದು, ಆಳಂದಲ್ಲಿರ್ಬೋದು, ಹರಿಯಾಣ ಚುನಾವಣೆ ಇರ್ಬೋದು, ಮಹಾರಾಷ್ಟ್ರ ಚುನಾವಣೆ ಇರ್ಬೋದು, ಎಲ್ಲದರಲ್ಲೂ ಕೂಡ ಸಾಕ್ಷಿ ಸಮೇತ ನಾವು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಒಂದು ಆರೋಗ್ಯವಾದಂಥ ವೋಟರ್ ಲಿಸ್ಟ್ ಕೂಡ ಜವಾಬ್ದಾರಿ ಯಾರ್ದು? ಎಲೆಕ್ಷನ್ ಕಮಿಷನ್ ಅವರು. ನಾವು ಲೋಪಗಳನ್ನು ನಾವು ವಿತ್ ಪ್ರೂಫ್ ಕೊಡ್ತಾ ಇದ್ದರೆ ಉಲ್ಟಾ ನಮ್ಮ ಮೇಲೆ ಕೇಳ್ತಾ ಇದ್ದಾರೆ. ಇದು ಸರಿನಾ? ಇದಕ್ಕೆ ಪ್ರಜಾಪ್ರಭುತ್ವ ಅಂತಾರ? ಸೊ ಆದ್ದರಿಂದ ನಮ್ಮ ಮೇಲೆ ನೀವು ಗೂಬೆ ಕೂಡ್ಸೋದು ಬಿಟ್ಟು ಅಥವಾ ನಮಗೆ ಗದರ್ಸೋದು ಬಿಟ್ಟು, ನಮ್ಮ ಮೇಲೆ ಗದರ್ಸೋದು ಬಿಟ್ಟು ದಯವಿಟ್ಟು ಏನು ಪ್ರಶ್ನೆಗಳು ಕೇಳಿದ್ದೀವಿ ಪ್ರಜಾಪ್ರಭುತ್ವದ ಹಿತಾಸಕ್ತಿನಲ್ಲಿ ಅದನ್ನು ಉತ್ತರ ಕೊಡಬೇಕಾಗ್ತದೆ ಇವರು. ಆಮೇಲೆ ನಾವು ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಇವಾಗೇನು ಸ್ಥಗಿತಗೊಂಡಿದೆ ಅದನ್ನು ನಾವು ಮರುಜೀವ ಕೊಡಬೇಕು ಅಂದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರಿಗೆ ತಮ್ಮ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀನಿ, ಕೇಳಿರೋ ದಾಖಲೆಗಳನ್ನು, ಕೇಳಿರೋ ತಾಂತ್ರಿಕ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ.
ಇಲ್ಲ, ಅವಾಗ ಏನಾಗಿತ್ತು, ಹೀಗೆ ನಾವು ಇಲ್ಲಿ ಸ್ಟೇಟ್ ಎಲೆಕ್ಷನಿಗೆ ನಾವು ದೂರು ಕೊಟ್ಟಾಗ ಅವ್ರು ಅಲ್ಲಿ ರೆಫರ್ ಮಾಡಿದ್ರು. ಆವಾಗ ಅಂದಿನ ಎ ಸಿ ಅವರು ಸುಮ್ಮನೆ ಈಗ ಪಕ್ಷಿ ನೋಟಕ್ಕೆ ಸಮೀಕ್ಷೆ ಮಾಡಿದಾಗ ಆವಾಗ ಬಹಳಷ್ಟು ಜನ ಬಿ ಎಲ್ ಒಗಳು ಏನು ಹೇಳಿದ್ರು, ಇಲ್ಲ ಇದು ನಮಗೂ ಗೊತ್ತಿಲ್ಲ ಅಂದಾಗ. ಸೊ ಗೊತ್ತಿರಲಾರ್ದೆ ಹೇಗಾಗಿದೆ ಅಂದ್ಬಿಟ್ಟು ಆವಾಗ FIR ಆಗಿರೋದು. ಅಲ್ಲಿ ನಾವು ಸ್ಥಳೀಯ ಕಲಬುರಗಿನಲ್ಲಿ ಒತ್ತಾಯ ಮಾಡಿ FIR ಮಾಡಿಸಿದಾಗ ಇದೆಲ್ಲ ಸತ್ಯ ಹೊರಗೆ ಬಂದಿರೋದು. ಇದು ಸರ್, ಈಗ ನಿಮಗಿರೋ ಅನುಮಾನ ಉದ್ದೇಶಪೂರ್ವಕವಾಗಿ ಯಾರು ಡಿಲೀಟ್ಗಳನ್ನ ಮಾಡೋದಕ್ಕೆ ಅಂತ ಕೂತಿದಾರೋ ಅವರಿಗೆ ಕೊಟ್ಟಿದ್ದಾರೆ ಚುನಾವಣಾ ಆಯೋಗನೇ ಅಂತನಾ? ಚುನಾವಣಾ ಆಯೋಗ ಅದು ನಮ್ಗೆ ಗೊತ್ತಿಲ್ಲ, ಅದು ಅವ್ರು ಹೇಳಬೇಕಲ್ವಾ. ನಾವೇನು ಕೇಳ್ತಾ ಇದ್ದೀವಿ ಸರ್, IP ಅಡ್ರೆಸ್ ಕೇಳ್ತಾ ಇದ್ದೀವಿ, ಪೋರ್ಟ್ ಡೀಟೇಲ್ಸ್ ಕೇಳ್ತಾ ಇದ್ದೀವಿ, ನಿಮ್ಮ ಡಿವೈಸ್ IDs ಕೇಳ್ತಾ ಇದ್ದೀವಿ, ಅಕೌಂಟ್ ಕ್ರಿಯೇಷನ್ ರೆಕಾರ್ಡ್ಸ್ ಕೇಳ್ತಾ ಇದ್ದೀವಿ, OTP ಕೇಳ್ತಾ ಇದ್ದೀವಿ, ಹೇಗೆ ಬಂತು ಅಂತ. ಅದು ಕೊಡೋದು ಅದು ಯಾರ ಹತ್ರ ಇರುತ್ತೆ ದಾಖಲೆ? ನಮ್ಮ ಹತ್ರ ಅಂತೂ ಇರಲ್ಲ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ತಾನೇ ಕೊಡಬೇಕಾಗಿರೋದು. ಕೊಡಿಯಪ್ಪ ಅಂದರೆ ಅವ್ರು ಯಾಕೆ ಹಿಂದೇಟಾಗ್ತಾ ಇದ್ದಾರೆ? ಎಷ್ಟು ವರ್ಷ ಬೇಕು ಅವ್ರಿಗೆ ಕೊಡೋಕ್ಕೆ? ಅವ್ರು ಮನ್ಸು ಮಾಡಿದ್ರೆ ಇಟ್ ಈಸ್ ಜಸ್ಟ್ ಎಟ್ ಅ ಕ್ಲಿಕ್ ಆಫ್ ಅ ಬಟನ್. ಹೆಂಗೆ ವಾಟ್ಸಪ್ ಫಾರ್ವರ್ಡ್ ಮಾಡ್ತೀರಾ ಹಂಗೆ ಫಾರ್ವರ್ಡ್ ಮಾಡಿಬಿಡೋದು ಬೇಕಾದರೆ ಅವರು. ಆದರೆ ಇವತ್ತು ಕೆಲವು ಶಕ್ತಿಗಳನ್ನು ಇವರು ಪ್ರೊಟೆಕ್ಟ್ ಮಾಡಲಿಕ್ಕೆ, ಇದೇನಾದರೂ ಆಚೆ ಬಂದರೆ ಸರ್ಕಾರಗಳು ಬಿದ್ದೋಗ್ತವೆ ಅಂತ ಗೊತ್ತಿದೆ ಅವರಿಗೆ, ಅದಕ್ಕೆ ಇವ್ರು ಪ್ರೊಟೆಕ್ಟ್ ಮಾಡ್ತಾ ಇರೋದು. ಸರ್, ಆಳಂದದಲ್ಲಿ ಆದ ಹಾಗೆ ಬೇರೆ ಕರ್ನಾಟಕದ ಬೇರೆ ಕ್ಷೇತ್ರದಲ್ಲಿ ಈಗ ಮಹದೇವಪುರನೇ ತಗೊಳ್ಳಿ ಸರ್. ಮಹದೇವಪುರದಲ್ಲಿ ಏನೇನಾಗಿದೆ? ಒಂದೇ ಮನೆಯಲ್ಲಿ 78 ಜನ ಇದ್ದರು. 78 ಜನ ಇದ್ದಾಗ ಅದರಲ್ಲಿ 2 ಮಾತ್ರ ಮಹಿಳೆಯರು, ಮಿಕ್ಕಿದವರೆಲ್ಲ 2-3 ಮಹಿಳೆಯರು, ಮಿಕ್ಕಿದವರೆಲ್ಲ ಪುರುಷರು. ಎಲೆಕ್ಷನ್ ಕಮಿಷನ್ ರೂಲ್ ಏನು ಹೇಳುತ್ತೆ? ಜೆಂಡರ್ ಡಿಸ್ಪ್ಯಾರಿಟಿ ಇದ್ದಾಗ ನೀವು ಹೋಗಿ ವೀಕ್ಷಣೆ ಮಾಡಬೇಕು. ಮಾಡಿಲ್ಲ. 4%ಗಿಂತ ಜಾಸ್ತಿ ವೋಟರ್ಸ್ ಆದರೆ ಒಂದು ಮತಕ್ಷೇತ್ರದಲ್ಲಿ ಅದು ಹೋಗಿ ನೀವು ಫಿಸಿಕಲ್ ವೆರಿಫಿಕೇಷನ್ ಮಾಡಬೇಕು. ಇಲ್ಲಿ 8.8% ಆಗಿದೆ ಮಹದೇವಪುರದಲ್ಲಿ. ಮಾಡಿಲ್ಲ. ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ನಲ್ಲಿ ಅಂದರೆ ವಿಚ್ ಇಸ್ ನಾಟ್ ಅ ಹಾಸ್ಟೆಲ್, ವಿಚ್ ಈಸ್ ನಾಟ್ ಎನಿ ಅದರ್, ಎಲ್ಲಿ ಜಾಸ್ತಿ ಜನ ಇರ್ತಾರೆ ಹಾಸ್ಟೆಲ್ಗಳಂದರೆ ಇಟ್ ಈಸ್ ಅಲೌಡ್ ಆಸ್ ಪರ್ ದ ECI ಗೈಡ್ಲೈನ್ಸು. ಹೋಟೆಲ್ಗಳಲ್ಲಿ, ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಗಳಲ್ಲಿ ಪಬ್ಗಳಲ್ಲಿ 100 ಜನ ಮತದಾರರಿದ್ದಾರೆ ಅಂದರೆ ಅದು ಪರಿಶೀಲನೆ ಮಾಡೋದು ಯಾರ ಜವಾಬ್ದಾರಿ? ನಮ್ದಾ? ಅವ್ರದ್ದು ತಾನೇ. ಮತ್ತು ವಿಶೇಷವಾಗಿ ಬಾಂಗ್ಲಾದೇಶಿಗಳು ಬಂದು ಇಲ್ಲಿ ವೋಟ್ ಮಾಡಿದ್ದಾರೆ ಅಂತ ಸ್ವತಃ ಮಾಜಿ ಶಾಸಕರಾದಂಥ ಅರವಿಂದ್ ಲಿಂಬಾವಳಿ ಹೇಳ್ತಾ ಇದ್ದಾರೆ ಅಂದರೆ ಇದನ್ನು ಪರಿಶೀಲನೆ ಮಾಡಬೇಕಾಗಿದ್ದು ಯಾರು? ನಾವು ಕೇಳ್ತಾ ಇರೋ ಪ್ರಶ್ನೆಗೆ ಉತ್ತರ ಯಾರು ಕೊಡ್ಬೇಕು ಹೇಳಿ? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಅದು ಇದು ಬಿಟ್ಟು ನಿಮ್ಮ ಎಲೆಕ್ಷನ್ ಕಮಿಷನ್ದವರು ಇಲ್ಲ ನಾವು CCTV ಫುಟೇಜ್ ಡಿಲೀಟ್ ಮಾಡ್ತೀವಿ, ಮಹಿಳೆಯರಿಗೆ ನಾವು ಹೇಗೆ ತೋರ್ಸೋಕ್ಕಾಗುತ್ತೆ? ಏನು ಹುಡುಗಾಟನ ಇದು? ಸೊ ಅದರಿಂದ ಅವರ ಮೇಲೆ ಆಗಿರುವಂಥ ಆರೋಪಗಳಿರ್ಬೋದು, ಅವ್ರ ಮೇಲೆ ಏನಿವತ್ತು ಒಂದು ದೊಡ್ಡ ಸಂಶಯ ಮತ್ತು ಪ್ರಶ್ನೆ ಚಿಹ್ನೆ ಬಿದ್ದಿದೆ, ಅದನ್ನು ದೂರ ಮಾಡಬೇಕು ಅಂದರೆ ಅವರೇ ಉತ್ತರ ಕೊಡಬೇಕಾಗ್ತದೆ. ಬಿಹಾರದಲ್ಲಿ ಮಾಡಿದ ಹಾಗೆ ಕರ್ನಾಟಕದಲ್ಲೂ 2026ರಲ್ಲಿ ಪರಿಷ್ಕರಣೆಯನ್ನು ಪ್ರಾರಂಭ ಮಾಡ್ತೀವಿ ಅಂತ ನೋಡೋಣ. ಇವತ್ತೇನೋ ಗೈಡ್ಲೈನ್ಸನ್ನು ಕೊಟ್ಟಿದ್ದಾರೆ. ಈಗ SIR ಏನು ಡ್ರೈವ್ ಮಾಡಿದ್ರು ಇವರು ಪರಿಷ್ಕರಣೆದು ಬಿಹಾರ್ನಲ್ಲಿ ಎಷ್ಟು ಚೆನ್ನಾಗಾಗಿದೆ ಅಂತ ಆಗಲೇ ಕೋರ್ಟ್ನಲ್ಲಿ ವಾದ ನಡೀತಾ ಇದೆ. 65 ಲಕ್ಷ 75 ಲಕ್ಷ ಜನರಿಗೆ ನೀವು ಮತದ ಹಕ್ಕನ್ನು ನೀವು ಕಸ್ಕೋತಾ ಇದ್ದೀರಾ ಅಂದರೆ ಇದಾ ಪ್ರಜಾಪ್ರಭುತ್ವ? ಇವ್ರ ಜವಾಬ್ದಾರಿ ಏನು? ಇವ್ರ ಜವಾಬ್ದಾರಿ ಪ್ರತಿಯೊಬ್ಬರಿಗೆ ಐಡೆಂಟಿಫೈ ಮಾಡಿ ವೋಟರ್ ID ಕೊಟ್ಟು ಸರಿಯಾಗಿ ಮತದಾನ ಮಾಡಿಸೋದು ಇವ್ರ ಜವಾಬ್ದಾರಿ. ಮತಗಳನ್ನು ಕಳುವು ಮಾಡೋದು ಇವ್ರ ಜವಾಬ್ದಾರಿ ಅಲ್ಲ, ಅಥವಾ ಮತದಾನದ ಹಕ್ಕನ್ನು ಕಸ್ಕೊಳೋದು ಇವ್ರ ಜವಾಬ್ದಾರಿ ಅಲ್ಲ. ನೋಡೋಣ. ಇಲ್ಲ ಈಗ ಅದು ನೋಡೋಣ. ಈಗ BR ಪಾಟೀಲ್ ಅವರು ರಾಹುಲ್ ಗಾಂಧಿ ಅವ್ರ ಜೊತೆ ಚರ್ಚೆ ಮಾಡಿ ಮುಂದಿನ ಹೆಜ್ಜೆ ಅವ್ರೇನು ತೊಗೋಬೇಕು, ಒಂದನೇದು. ಎರಡನೇದು ನಾವು ಇನ್ವೆಸ್ಟಿಗೇಷನಿಗೆ ಏನು ಮಾಡಬೇಕು ಅದು ನಾವು ಮಾಡ್ತಾ ಇದ್ದೀವಿ. ನಾನು ಹೇಳಿದ್ದೀವಲ್ಲ, ಸ್ವಲ್ಪ ಮಾಹಿತಿ ಇದೆ, ಸಂದರ್ಭ ಬಂದಾಗ ನಾನೇ ಬರ್ತೀನಿ ನಿಮ್ಮ ಮುಂದೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.